ಸಂದರ್ಭದಲ್ಲಿ ಈ ತರದ ಕೆಲವು ವರ್ಡ್ಸ್ ಗಳನ್ನ ಯೂಸ್ ಮಾಡೋದು ಕಲಿಬೇಕು. ವೇರಾಸ್ ಎಂಬ ಪದದ ಅರ್ಥ ವಿರೋಧವಾಗಿ, ಅವನು ಹೀಗಿದ್ರೆ ಅವನು ಹೀಗ್ ಮಾಡ್ತಾನೆ ಅಂತ ಹೇಳುವಾಗ ನಾವು ಹೇಳ್ತೇವೆ. ಸೊ ವೇರಾಸ್ ಅನ್ನ ಯೂಸ್ ಮಾಡೋದು ಎಲ್ಲಿಪ್ಪ ಅಂತಂದ್ರೆ ಆ ಡಿಫ್ರೆಂಟ್ ಫ್ಯಾಕ್ಟ್ಸ್, ಡಿಫ್ರೆಂಟ್ ಪೀಪಲ್, ಡಿಫ್ರೆಂಟ್ ಐಡಿಯಾಸ್, ಡಿಫ್ರೆಂಟ್ ಸಿಚುವೇಶನ್ ಗಳನ್ನ ನಾವೇನಾದ್ರೂ ಹೋಲಿಕೆ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಯೂಸ್ ಮಾಡ್ತಾ ಇದ್ರೆ ಅಂತ ಹೇಳ್ಬೇಕು. ಉದಾಹರಣೆಗೆ ಕ್ಲಾಸ್ 1 ವೇರಾಸ್ ಕ್ಲಾಸ್ 2, ವೇರಾಸ್ ಕ್ಲಾಸ್ 1 ಅಂಡ್ ಕ್ಲಾಸ್ 2 ಗಳನ್ನ ಯೂಸ್ ಮಾಡುವಾಗ ಹೇಳ್ತೇವೆ. ಇಲ್ಲಿ ಕಾಮ ಯಾವಾಗ ಬರಬೇಕು ಅನ್ನೋದು ನಿಮ್ಗೆ ಗೊತ್ತಿದೆ. ಕಾಂಪ್ಲೆಕ್ಸ್ ಸೆಂಟೆನ್ಸ್ ಗಳನ್ನ ಯೂಸ್ ಮಾಡುವಾಗ ನಾವು ಹೇಳ್ತೀವಿ. ಎಕ್ಸಾಂಪಲ್ ನೋಡಿ, ರವಿ ಲೈಕ್ಸ್ ಕ್ರಿಕೆಟ್ ವೇರಾಸ್ ರಾಜು ಲೈಕ್ಸ್ ಫುಟ್ಬಾಲ್. ರವಿ ಕ್ರಿಕೆಟ್ ಅನ್ನು ಇಷ್ಟಪಟ್ರೆ ಅದೇ ವೇಳೆಯಲ್ಲಿ ನಾವೇನಾದ್ರೂ ಒಂದು ರಾಜುನ ವಿರುದ್ಧವಾಗಿ ಅವನು ವಿಚಾರ ಮಾಡಿದಾಗ ರಾಜು ಲೈಕ್ಸ್ ಫುಟ್ಬಾಲ್. ಅದೇ ತರ ಐ ಪ್ರಿಫರ್ ಟೀ ವೇರಾಸ್ ಮೈ ಬ್ರದರ್ ಪ್ರಿಪೇರ್ಸ್ ಕಾಫಿ. ಇನ್ನೊಂದು ಎಕ್ಸಾಂಪಲ್ ನೋಡೋಣ, ಸಮ್ ಸ್ಟೂಡೆಂಟ್ಸ್ ಲರ್ನ್ ಕ್ವಿಕ್ಲಿ ವೇರಾಸ್ ಅದರ್ಸ್ ನೀಡ್ ಮೋರ್ ಪ್ರಾಕ್ಟೀಸ್. ಹಾಗಾದ್ರೆ ಬನ್ನಿ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮದೇ ಆದಂತಹ ಒಂದು ಎಕ್ಸಾಂಪಲ್ ಅನ್ನ ವೇರಾಸ್ ಅನ್ನುವಂತ ಕಂಜಂಕ್ಷನ್ ಯೂಸ್ ಮಾಡಿ ಟೈಪ್ ಮಾಡಿ.